ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಆ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತ ಅಂದ್ರೆ ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ನಾವು ಮೈಸೂರಿನಲ್ಲೇ ಇರೋ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಅಂದ್ರೆ KRS ಬ್ಯಾಕ್ ವಾಟರ್ ಅಲ್ಲಿ ಇದೆ. ಅದು ತುಂಬಾನೇ ಹಳೆ ಪುರಾತನ ಕಾಲದ ದೇವಸ್ಥಾನ. ಅದು ಹೇಗಿರುತ್ತೆ, ನಾವು ಅಲ್ಲಿ ಹೆಂಗೆ ಎಂಜಾಯ್ ಮಾಡ್ತೀವಿ ಅನ್ನೋದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ತೀವಿ. ಬನ್ನಿ ಹೋಗೋಣ. ನಮ್ಮ ಆ ಜರ್ನಿ ನೋಡೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮೂಗ್ ಮೇಲೆ ಹಾಕತಾರ ಕನ್ನಡಕ. ಗುಡ್. ನೋಡ್ತಾ ಇರ್ಬೋದು, ಈಗ ಒಂಚೂರು ಏನ್ ಟ್ರಾಫಿಕ್ ಇಲ್ಲ, ಆರಾಮಾಗಿ ಹೋಗ್ತಾ ಇದೀವಿ. ನಮ್ಮನೆಯಿಂದ ಹತ್ರ ಇದು ಜಸ್ಟ್ ನೋಡ್ಬೋದು ನೀವು 14 ಕಿಲೋಮೀಟರ್ಸ್. 21 ಮಿನಿಟ್ಸ್ ಅಲ್ಲಿ ನಾವು ರೀಚ್ ಆಗ್ತೀವಿ. ಬಿಸಿಲು ಬಂತು ನೋಡಿ, ಎಲ್ಲ ಮರ ಎಲ್ಲ ಒಣಗೋಗ್ತಿದೆ. ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಕಡೆ ಎಲ್ಲ ತುಂಬಾ ಚೆನ್ನಾಗಿದೆ. ಎಷ್ಟೊಂದು ಜನ ಬಂದಿದ್ದಾರೆ. ಬನ್ನಿ ಇವಾಗ ಒಳಗೆ ಹೋಗೋಣ. ಹಾಯ್ ಮಾಡು. ಸೂಪರ್ ಮಗನೇ. ಜೀವನ್ ಅವ್ರು ನೋಡಿ, ತುಂಬಾನೇ ಫ್ಯಾಮಿಲೀಸ್ ಬಂದಿದೆ. ವೀಕೆಂಡ್ ಆಗಿರೋದ್ರಿಂದ ನೋಡ್ಬೋದು ನೀವು, ಎಲ್ಲಿ ನೋಡಿದ್ರು ಜನ ಕಾಣ್ತಿದ್ದಾರೆ. ಆಮೇಲೆ ಪಾರ್ಕಿಂಗ್ ನೋಡಿ, ಕಾರು ಆ ಕಡೆ ಸೈಡ್ ಬೈಕು ತುಂಬಾ ಚೆನ್ನಾಗಿದೆ. ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಇವಾಗ ತಾನೇ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ವಿ ಒಳಗಡೆ. ಬಟ್ ಒಳಗಡೆ ಕ್ಯಾಮ್ರಾ ಯೂಸ್ ಮಾಡಂಗಿಲ್ಲ, ಅದಕ್ಕೋಸ್ಕರ ನಾವು ಯಾವುದೇ ತರ ವಿಡಿಯೋ ಮಾಡಿಲ್ಲ. ಎಲ್ಲ ವಿಗ್ರಹಗಳು ಅಷ್ಟೇ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಎಲ್ಲರೂ ಬಂದು ಒಂದ್ಸಲ ಈ ಪ್ಲೇಸ್ನ ವಿಸಿಟ್ ಮಾಡಲೇಬೇಕು. ಅದರಲ್ಲೂ ನೀವು ವಿಂಟರ್ ರೈನಿ ಸೀಸನ್ ಅಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಮತ್ತೆ ಈವ್ನಿಂಗ್ ಟೈಮ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸುತ್ತಮುತ್ತ ಯಾವ ದೇವಸ್ಥಾನ ಇದೆ, ಯಾವ ತರ ಇದೆ ಅಂತ ನೋಡೋಣ. ನಾವು ಸ್ವಲ್ಪ ಬಿಸಿಲಿಗೆ ಇದ್ದಾಗ ಬಂದಿದೀವಿ, ಮಧ್ಯಾಹ್ನ ಟೈಮು. ಅದ್ರ ಬದಲು ತಂಪು ಟೈಮಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಿಮ್ಗೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ರಥ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಒಳಗಡೆನೂ ಅಷ್ಟೇ ವಿಗ್ರಹಗಳಂತೂ ತುಂಬಾ ಚೆನ್ನಾಗಿದೆ. ಶೌರ್ಯ ಶೌರ್ಯ ಇದು ಅಷ್ಟೇನೆ, ಆನೆ ರಥ ಅದೆಲ್ಲ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ರಥದ ತರ ಕಲ್ಲಲ್ಲೇ ಕೆತ್ತಿರೋದು ಇದೆಲ್ಲ, ತುಂಬಾ ಚೆನ್ನಾಗಿದೆ. ಸರಿ, ಮುಟ್ಬಾರ್ದಲ್ಲೆಲ್ಲ. ಹೋಗಂಗಿಲ್ಲ. ಅಲ್ಲಿ ನೋಡಲ್ಲಿ, ಡೋಂಟ್ ಕ್ಲೈಂಬ್ ಆರ್ ಟಚ್ ದಿ ಚಾರಿಯಟ್ ಅಂತ ಬರ್ದಿಲ್ವಾ? ಇವನ್ಗೆ ಅಲ್ಲಿ ಮುಟ್ಟಕ್ ಹೋದ, ಅದಕ್ಕೆ
ನೀವು ಅಲ್ಲಿ ನೋಡಿ ಆ ಥರ ಗಾರ್ಡ್ಸ್ ಇರ್ತಾರೆ. ಅವರು ಈ ಥರ ಇನ್ಸ್ಟ್ರಕ್ಷನ್ ಹೇಳ್ತಾ ಇರ್ತಾರೆ. ಮೊಬೈಲ್ ಯೂಸ್ ಮಾಡಂಗಿಲ್ಲ, ಫೋಟೋ ತೆಗಿಯಂಗಿಲ್ಲ, ವಿಡಿಯೋ ಮಾಡಂಗಿಲ್ಲ, ಮತ್ತೆ ಅಲ್ಲಿ ದೇವಸ್ಥಾನದಲ್ಲಿ ಯಾವುದೇ ರೀತಿ ನಾವು ಕಾಣಿಕೆ ಹಾಕಂಗಿಲ್ಲ. ಆ ಥರ ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರೆ. ಪ್ರತಿ ಒಂದು ಕಡೆನೂ ಗಾರ್ಡ್ಸ್ ನಿಂತಿದ್ದಾರೆ. ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಲ್ಲ. ಅದರಲ್ಲೂ ಒಂದು ಸ್ವಲ್ಪ ಏನೋ ಒಂಚೂರು ಕ್ಲಿಪ್ಪಿಂಗ್ ತಗೊಂಡಿದೀವಿ, ಹಾಕ್ತೀವಿ ನೋಡಿ. ತುಂಬಾ ಚೆನ್ನಾಗಿದೆ, ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಮೈಸೂರಿಗೆ ವಿಸಿಟ್ ಮಾಡಂಗಿದ್ರೆ ದಯವಿಟ್ಟು ಈ ಜಾಗನ ಮರೆಯಕ್ಕೆ ಹೋಗ್ಬಿಡಿ, ತುಂಬಾ ಚೆನ್ನಾಗಿದೆ. ನಿಂತ್ಕೊಳ್ಳೋನಲ್ಲೇ ಈ ತರ ನೋಡಿ, ಈ ತರ ಮಂಟಪಗಳು ಮಾಡಿದ್ದಾರೆ, ಸುತ್ತಮುತ್ತ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಬಿಸಿಲಲ್ಲಿ ಇವಾಗ ಓಡಾಡಿ ಕೂತ್ಕೋಬೇಕಂದ್ರೂ ತುಂಬಾ ಚೆನ್ನಾಗಿ ಫೆಸಿಲಿಟೀಸ್ ಮಾಡಿದ್ದಾರೆ ಕೂತ್ಕೊಳ್ಳೋಕೆ ಎಲ್ಲ. ಮತ್ತೆ ನೀವು ನೋಡ್ಬೋದು ಆ ಕಡೆ ಇಲ್ಲೇ ವಾಟರ್ಸ್ ಹಾಕಿದ್ದಾರೆ, ಯಾಕಂದ್ರೆ ಬಿಸಿಲಲ್ಲಿ ಕಾಲ್ ಸುಡುತ್ತೆ ಅಂದ್ರೆ ವಾಟರ್ ಎಲ್ಲ ಆನೇ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ಬೆಂಚಸ್ ಎಲ್ಲ ಹಾಕಿದ್ದಾರೆ. ಮತ್ತೆ ಈ ಗ್ರಾಸ್ ಎಲ್ಲ ಒಣಗಬಾರ್ದು ಬೇಸಿಗೆಯಲ್ಲಿ ಅಂತ ಅಂದ್ಬಿಟ್ಟು ನೀರಿನ ಫೆಸಿಲಿಟೀಸ್ ಎಲ್ಲ ಇದೆ. ಸ್ಪ್ರಿಂಕ್ಲರ್ ಹಾಕಿದ್ದಾರೆ ಅದಕ್ಕೆಲ್ಲ. ಮತ್ತೆ ಜನಗಳಿಗೆ ಓಡಾಡೋರ್ಗು ಕಾಲು ಸುಡಬಾರ್ದು ಅಂದ್ಬಿಟ್ಟು ಎಲ್ಲ ಕಡೆ ನೀರ್ ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಮಧ್ಯಾಹ್ನ ಅದಕ್ಕಿಂತ ಸಂಜೆ ಈವ್ನಿಂಗ್ ಟೈಮ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಕೂಲಾಗಿ. ಸುತ್ತ ನಿಮ್ಗೆ KRS ಡ್ಯಾಮ್ ಕಾಣುತ್ತೆ, ಮಧ್ಯದಲ್ಲಿ ಟೆಂಪಲ್ ಇರೋದು. ಮುಂದೆ ಹೋದ್ರೆ ಅಲ್ಲೇ ಬೃಂದಾವನ್ ಗಾರ್ಡನ್ಸ್ ಮತ್ತೆ KRS ಡ್ಯಾಮ್ ಇರೋದು. ಅಲ್ಲಿ ಗೇಟ್ಸ್ ಎಲ್ಲ ಕಾಣುತ್ತೆ, ಅದನ್ನ ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತಿವಿ ನೋಡಿ. ಇದು ಅಷ್ಟೇನೆ, KRS ಅಲ್ಲಿ ತುಂಬಾ ನೀರ್ ಬಿಟ್ಟಾಗ ಇದು ಇಲ್ಲಿವರೆಗೆ ತುಂಬಿಕೊಂಡಿದೆ. ಟೆಂಪಲ್ ಎಲ್ಲ ತುಂಬಿತ್ತಂತೆ 70 years ಬ್ಯಾಕ್. ಇವಾಗ ಆತರ ಎಲ್ಲ ಏನಾಗಿಲ್ಲ, ಬಿಕಾಸ್ ಏನಕ್ಕಂದ್ರೆ ಇದನ್ನ ಮೇಲ್ ಮಾಡಿದ್ದಾರೆ ಟೆಂಪಲ್ ಮೇಲೆ. ಆಮೇಲೆ ನೀವು ನೋಡ್ಬೋದು ಇಲ್ಲಿ ತುಂಬಾ ಜಾಗ ಇದೆ ನೀರ್ ತುಂಬಿದ್ರು. ಆ ಗೋಪುರಗಳು ಕಾಣ್ತಾ ಇದೆಯಲ್ಲ, ಆ ಗೋಪುರಗಳಲ್ಲೂ ಒಂದೊಂದು ದೇವಸ್ಥಾನ, ಒಂದು ದೇವರ ವಿಗ್ರಹ ಇದೆ. ಗೋದಾವರಿ, ಕಾವೇರಿ, ಈ ತರ ಈಶ್ವರ, ಪಾರ್ವತಿ, ಗುರು, ಈ ತರ ಚಂದ್ರ, ನವಗ್ರಹಗಳದ್ದು ಇದೆ ವಿಗ್ರಹಗಳು. ಒಂದೊಂದು ತುಂಬಾ ಚೆನ್ನಾಗಿದೆ. ಕೂರ್ಮ ಅವತಾರ, ಮತ್ತೆ ಮತ್ಸ್ಯ ಅವತಾರ, ಮಹರ್ಷಿ. ಫಿಶ್ದು ವಾಸನೆನಾ? ಓಕೆ. ಇಲ್ಲಿ ಸಮ್ಮರಲ್ಲಂತೂ ಬರೋಕ್ಕಾಗಲ್ಲ. ಸಮ್ಮರಲ್ಲಿ ನೀರು ಕಮ್ಮಿ ಇರುತ್ತೆ. ಏನಿದ್ರು ಮಳೆಗಾಲ, ಚಳಿಗಾಲದಲ್ಲಿ ಬಂದರೆ ವೆದರ್ ತುಂಬ ಚೆನ್ನಾಗಿರುತ್ತೆ. ಅಲ್ಲೊಂದು ನಿಮ್ಗೆ ಕಾಣ್ತಿರ್ಬೋದು, ಅದೊಂದು ಐಲ್ಯಾಂಡ್. ಅದು ತುಂಬ ಚೆನ್ನಾಗಿರುತ್ತೆ. ಮೊದಲು ಅಲ್ಲಿ ಹೋಗಕ್ಕೆ ಬಿಡ್ತಿದ್ರು, ಇವಾಗ ಬಿಡ್ತಿಲ್ಲ. ಆದರೆ ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಮತ್ತು ವೀಕೆಂಡ್ ಬಂದು ಒಂದು 4 ಅವರ್ಸಿಂದ 5 ಅವರ್ಸ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಈ ಪ್ಲೇಸು. ಮೈಸೂರಿಗೆ ಯಾರು ಭೇಟಿ ಆದರೆ ಈ ಪ್ಲೇಸ್ನ ಯಾವಾಗಲೂ ಬಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾವು ಅಷ್ಟೇ ತುಂಬ ವರ್ಷಗಳಾಗಿತ್ತು ಬಂದು. ಇವಾಗ ಸ್ವಲ್ಪ ಬಿಡುವು ಸಿಕ್ತು ಅಂತ ಬಂದಿದ್ದೀವಿ. ಇವಾಗೆಲ್ಲ ಚೆನ್ನಾಗಿ ಎಲ್ಲ ಡೆವಲಪ್ ಮಾಡಿದ್ದಾರೆ. ನೋಡಬೇಕು, ಇನ್ನು ಮುಂದೆ ಡೆವಲಪ್ ಮಾಡ್ತಾರೆ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಶೌರ್ಯಂಗ್ ಊಟ ಮಾಡಿಸ್ತಾ ಇದೀವಿ, ಯಾಕಂದ್ರೆ ಹೊಟ್ಟೆ ಹಸು ಅಂತಿದ. ಮಧ್ಯಾಹ್ನ ಆಯ್ತು, ಅದಕ್ಕೋಸ್ಕರ. ಇಲ್ಲಿ ಸುತ್ತಮುತ್ತ ನೀವು ನೋಡ್ಬೋದು ಎಲ್ಲೋ ಒಂದೆರಡು ಹೋಟೆಲ್ಸ್ ಇದೆ ಅಷ್ಟೇನೆ. ಅದ್ ಬಿಟ್ರೆ ಈ ಸ್ಟೋರ್ಸ್ ಇದೆ. ಅದಕ್ಕೋಸ್ಕರ ನಾವು ಮನೆಯಿಂದನೇ ಬಾಕ್ಸ್ ತಂದಿದ್ವಿ, ಅದನ್ನೇ ಊಟ ಮಾಡಿಸ್ತಾ ಇದೀವಿ. ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದ್ರೆ ವೆಂಕಟೇಶ್ವರ ಜ್ಯೂಸ್ ಅಂಡ್ ಚಾಟ್ಸ್ ಅಂತ ಇದೆ. ಇಲ್ಲಿ ಬಂದು ನಾವು ಕೂಲ್ ಡ್ರಿಂಕ್ಸ್ ಕುಡ್ವಿ, ಬಿಸಿಲಿಗೆ ಜ್ಯೂಸ್ ಕುಡ್ವಿ. ಇಲ್ಲಿಂದ ಇವಾಗ ಹೋಗ್ತಾ ಇದ್ದೀವಿ.
ಹೆಂಗೈತೆ ಶರೇ ಜ್ಯೂಸು? ಸೂಪರಾ? ಬಿಸಿಲಿಗೆ ಫ್ರೆಶ್ ಜ್ಯೂಸ್ ಕುಡಿಯೋದೇ ಒಳ್ಳೇದು. ಇವ್ರು ನೋಡಿ ನನ್ನ ಜ್ಯೂಸ್ನ ಅಲ್ಲೇ ಕುಡಿದ್ಬಿಟ್ಟು ಕೊಡ್ತಾ ಇದ್ದಾರೆ. ನಾನು ಆರೆಂಜ್ ಜ್ಯೂಸ್ ಆರ್ಡರ್ ಮಾಡಿದ್ದೆ. ಹ್ಞೂ ಅಪ್ಪನೇ ಅಂತ ಬಿದ್ದೋಗ್ಬಿಡ್ತದೆ ಅಂತ ನಿಮ್ಮ ಅಪ್ಪ ಚೂರು ಕುಡಿದ್ಬಿಡ್ತಾ? ಕಳ್ಳಂಗ್ ಒಂದು ಪಿಳ್ಳೆನೇವಾ ಅಂತ ನೀನು. ನೋಡಿ ತುಂಬ ಈ ಥರ ಫಿಶ್ ಸ್ಟಾಲ್ಸ್ಗಳಿರುತ್ತೆ. KRS ಡ್ಯಾಮಿಂದ ಫ್ರೆಶ್ ಆಗಿ ಫಿಶ್ನ ಹಿಡ್ದು ಮಸಾಲೆ ಹಾಕಿ ಇಟ್ಟಿರ್ತಾರೆ. ನೋಡ್ತಾ ಇರ್ಬೋದು ಎಷ್ಟೊಂದಿದೆ. ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇವಾಗ ನಾವು ಸ್ಟಾಪ್ ಕೊಟ್ಟಿರೋದು ಫಿಶ್ ತಿನ್ನಕ್ಕೆ. ಫಿಶ್ ನೋಡಿ ಅಲ್ಲಿ ಎಲ್ಲ ಮಸಾಲೆ ಹಾಕಿಟ್ಟಿದ್ದಾರೆ. ನಮಗೋಸ್ಕರ ಇವಾಗ ಏನೇಗ ಹಾಕ್ಕೊಡ್ತಾರೆ. ಫಿಶ್ ತಿನ್ಕೊಂಡು ಫಿಶ್ ತಿನ್ಬಿಟ್ಟು ರಿವ್ಯೂ ಹೇಗಿದೆ ಅಂತ ಹೇಳ್ತಾರೆ ಇವಾಗ ನಮ್ಮ ಜೀವನ್ ಅವರು. ಚೆನ್ನಾಯ್ತಾ ಶರೇ ಫಿಶು? ಸೂಪರಾ? ಚಿಕನ್ ಅಲ್ಲ ಸಾರಿ, ಫಿಶ್ ಕಬಾಬ್, ಫಿಶ್ ಸ್ಲೈಸ್ ಮತ್ತು ಹಂಗೇನೆ ಫಿಶ್ಶು, ಒಂದು ಹೋಲ್ ಫಿಶ್ 2 ತೊಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಟೇಸ್ಟು, ಸೂಪರ್ ಆಯಿತು. ದಿನ ಓಪನ್ ಮಾಡ್ತೀರಾ ಅಂಗಡಿ? ದಿನ ಓಪನ್ ಮಾಡ್ತೀರಾ? ಫಿಶ್ಶು, ನಳ್ಳಿ ಮತ್ತೆ ಇಲ್ಲೇ ನಾವು ತಿಂದಿದ್ದು ನಾಗಾರ್ಜುನ್ ಫಿಶ್ ಲ್ಯಾಂಡ್ ಅಂತ. ಚೆನ್ನಾಗಿತ್ತು ಟೇಸ್ಟು. ಯಾರು KRS ವಿಸಿಟ್ ಮಾಡಿದ್ರೆ ಇದೇ ರೋಡಲ್ಲಿರೋದು, ಟೇಸ್ಟ್ ಮಾಡಿ. ಇಲ್ಲಿಂದ ನಮ್ಮ ಪ್ರಯಾಣ ಮತ್ತೆ ಸ್ಟಾರ್ಟ್. ನಾವು ನೆಕ್ಸ್ಟ್ ಸ್ಟಾಪ್ ಮಾಡಿದ್ವಿ ಎಳ್ನೀರು ಕುಡಿಯೋಕ್ಕೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.